ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿ ಲಾಗ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಜಾತ್ರೆ ಲಾಗ್ನ ಹಾಕಾತೀನಿ ನಾನು. ಶಾಪಿಂಗದ್ದು 5 ದಿನ ಶಾಪಿಂಗ್ ಮಾಡೀವಿ ನಾವು. 5 ದಿನದ್ದು ಒಂದೇ ಲಾಗ್ ಒಳಗೆ ಹಾಕಾತೀನಿ. ಮಾರ್ನಿಂಗ್ ಎದ್ದು ಫ್ರೆಶಪ್ ಆದ್ನಿ. ಫ್ರೆಶಪ್ ಆಗಿ ಏನೇನೋ ರಂಗೋಲಿ ಅದನ್ನ ಹಾಕಬೇಕು. ಸ್ವಲ್ಪ ದೊಡ್ಡದು ಹಾಕಿದ್ರೆ ಆಯ್ತು ಅಂದ್ಕೊಂಡು. ಬಟ್ ನಮ್ಮ ಮನೆ ಮುಂದೆ ಹೆಂಗಂದ್ರೆ ಭಾಳ ಸಣ್ಣ ಹುಡ್ರು ಭಾಳ ಅದಾರಲ್ಲ, ಕೆಡಿಸ್ಬಿಡ್ತಾರೆ. ಹಾಗಾಗಿ ಸಿಂಪಲ್ ಇಷ್ಟ ಹಾಕಿದ್ನಿ. ಇನ್ನು ಜಾತ್ರೆಗೆ ಹೋಗೋಣ ಬರ್ರಿ. ಸೊ ನಾವು ಈವ್ನಿಂಗ ಹೋಗೀವಿ. ಇದು ಫಸ್ಟ್ ದಿನದ್ದು ಆ್ಯಕ್ಚುಲಿ. ಈ ಡ್ರೆಸ್ ಅಂತೂ ನೋಡಿರ್ತೀರಿ, ಆನ್ಲೈನ್ ಒಳಗೆ ತೊಗೊಂಡಿರೋ ಡ್ರೆಸ್ ಇದು. ಸೊ ಉಟ್ರು ಮ್ಯಾಚ್ ಮಾಡ್ಕೊಂಡಿದ್ವಿ. ಹಂಗೆ ನಮ್ಮ ಹೆಣ್ಮಗಳು, ನನ್ನ ಗಂಡನ ತಂಗಿ ಮತ್ತು ಅವರ ತಮ್ಮಗಳು ಸಿಕ್ಕಿದ್ರು. ಸೊ ಅವ್ರನ್ನ ಮೀಟಾಗಿ ಒಂಚೂರು ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಂಗೆ ಅವರು ನಂಗೆ ಬಳಿ ಕೊಡಿಸಿದ್ರು. ನಾವು ಒಂದು ಸ್ವಲ್ಪ ಏನಾದರೂ ತೊಗೊಳ್ಳಿ ಅಂದಾಗ ಸರ ತೊಗೊಂಡ್ರು. ಏನೋ ಅಂಥ ಸ್ಪೆಷಲ್ ಏನಂದರೆ ಜಾತ್ರೆ ಒಳಗೆ ಅಂತ ಏನು ತೊಗೊಂಡಿಲ್ಲ. ಬಟ್ 5 ದಿನವೂ ಹಂಗೆ ಅಡ್ಡಾಡಿ ಬಂದೀವಿ. ಸೊ ಇವನು ನಮ್ಮ ಹೆಣ್ಮಗಳ ಮಗ ವಿಕ್ಕಿ. ರೆಡಿ ಆಗೋದು ಹೋಗೋದು, ಪಾನಿಪುರಿ ಗೋಬಿ ಏನಾದರೂ ತಿಂದು ಬರೋದು. ಸೊ ನಾನು ತೊಗೊಂಡು ಬಂದಿಲ್ಲ ಅಂತಲ್ಲ, ತೊಗೊಂಬಂದೀನಿ. ಹಂಗೆ ನಂಗೆ ಏನಂದ್ರೆ ನಾವು 5 ದಿನ ಹೋಗಿದ್ವಲ್ಲ, ಒಂದೊಂದು ದಿನವೂ ಒಬ್ಬೊಬ್ರು ಸಿಕ್ಕಿದ್ರು. ಯೂಟ್ಯೂಬ್ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಒಬ್ಬರು ಕೇಳಿದ್ರು. ಅದು ಆ್ಯಕ್ಚುಲಿ ನಿನ್ನೆ ಕೇಳಿದ್ರು. ನಾನು ಇದನ್ನು ತೊಗೊಳತ್ತಿದ್ದೆ, ತೆವಿ ತೊಗೊಳತ್ತಿದ್ನಿ. ದೋಸೆ ಹಂಚಿಲ್ಲ, ನಮ್ಮ ಮನ್ಯಾಗ ಇದ್ದಿದ್ದಿಲ್ಲ. ತೊಗೊಳ್ಳುವಾಗ ಅಲ್ಲಿ ಒಬ್ಬರು ಕೇಳಿದ್ರು, ಯಾಕೆ ಯೂಟ್ಯೂಬ್ ವಿಡಿಯೋ ಯಾಕೆ ಹಾಕಿಲ್ಲ ಅಂದರು. ಅವರು ಒಬ್ರು ಆಂಟಿ, ಇದು ನಮ್ಮ ಹಲಗಲಿ ಅವರ. ಸೊ ಅವರೊಬ್ರು ಕೇಳಿದರು. ಇನ್ನೊಂದು 2 ಹುಡುಗಿರು, ಅಕ್ಕ ನಾವು ನೀನು ವ್ಲಾಗ್ ನೋಡ್ತೀವಿ, ಭಾಳ ಚಂದ ಮಾಡ್ತೀವಿ, ಭಾಳ ಚಂದ ಮಾತಾಡ್ತೀವಿ ಅಂತಂದರು. ಇನ್ನೊಂದು ಅಪ್ಪಿ ಬಂದು, ಅಕ್ಕ ನಾನು ಸಬ್ಸ್ಕ್ರೈಬರ್ ಅಕ್ಕ ನಿನ್ಗೆ, ಇವಾಗ ನೀವು ನಾನು ಇವಾಗ ನೋಡತ್ತೀನಕ್ಕ, 1 ವೀಕ್ ಆಯಿತು ಅಂತ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯ್ತು. ಆದರೆ ನಮ್ಮ ಯಜಮಾನ್ರು ಬಾಜು ಇದ್ದರು. ಅವ್ರಿಗೂ ಒಂದು ಸ್ವಲ್ಪ ಅದನ್ನೆಲ್ಲ ಕೇಳಿದಾಗ ಅವ್ರಿಗೂ ಖುಷಿ ಆಯಿತು. ನನಗೂ ಅನ್ನಿಸ್ತು, ಹೌದಲ್ಲ ನನ್ನ ವಿಡಿಯೋ ಇಷ್ಟು ಜನ ಎಲ್ಲ ನೋಡ್ತಾರಲ್ಲ ಅಂತ. ಹಂಗೆ ಫಸ್ಟ್ ದಿನದ್ದು ಶಾಪಿಂಗ್ ಹೋದಾಗ ನಮ್ಮ ಆಂಟಿನೂ ಬಂದಿದ್ದರು. ಅವ್ರ ಮಗಂದು ಬರ್ತಡೇ ಇತ್ತು, ನಮ್ಮ ತಮ್ಮಂದು. ಸೊ ಸಿಂಪಲ್ಲಾಗಿ ಅಲ್ಲೇ ಹೋಗಿದ್ವಲ್ಲ ಜಾತ್ರೆಗೆ. ಅಲ್ಲೇ ಬೇಕ್ರಿ ಒಳಗೆ ಒಂದು ಕೇಕ್ ಆರ್ಡ್ರ್ ಮಾಡಿ ಬಂದಿದ್ನಿ, ಒಂದು ಅರ್ಧ kgದು. ಮನೆಯೊಳಗೆ ಸಿಂಪಲ್ಲಾಗಿ ಬಂದು ಕೇಕ್ ತಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ಏನಂತಂದ್ರೆ ಅವರು ಬೇಗ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಬಂದಿದ್ರೆ ನಾವು ಎಲ್ಲ ಡೆಕೋರೇಷನ್ ಮಾಡ್ಬೇಕು ಅನ್ನೋದಿತ್ತು. ಅವ್ರು ಬರೋದೇ ರಾತ್ರಿ 7:30ಗೆ ಬಂದುಬಿಟ್ರು. ನಾವು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದ್ರಾಗ 9-10 ಆಗಿತ್ತು. ಇನ್ನು 9-10 ಅಂದ್ರೆ ಮನೆಗೆ ಬಂದು ಎಲ್ಲ ಅಡುಗೆ ಮಾಡಿ ಲೇಟ್ ಆಗುತ್ತೆ ಅಂದ್ಕೊಂಡು ಸಿಂಪಲ್ಲಾಗಿ ಅಲ್ಲೇ ಇಷ್ಟೇ ಮುಗಿಸ್ಬಿಟ್ವಿ. ಇನ್ನು ಬಲೂನ್ ತೊಗೊಂಡು ಬಂದಿದ್ರು ನಮ್ಮ ಡಿಂಪು. ಆ ಬಲೂನು ಹೆಂಗಂತ ಅಂದರೆ ಇಬ್ಬರು ಆಟ ಆಡತ್ತಾರ. ಚಂಪು ಅದ್ರ ಮೇಲೆ ಆರಾಮ್ ಮಲ್ಕೊಂಡಾತ್ಬಿಟ್ಟ, ತೆಲ್ದಿ ಮಾಡ್ಯಾಳ. ಏನಿಲ್ಲ ಅಂದರೂ ಒಂದು 5 ಬಲೂನ್ ಹೊಡೆದ್ರು ಅಂತಂದು ಹೇಳ್ತೀನಿ. ಅಷ್ಟು ಅದ್ರ ಮೇಲೆ ಪೋರ್ಸಾಗಿ ಮಲ್ಕೊಂಡ್ರೆ ಅವು ಟಪ್ ಬಂದುಬಿಡ್ತಾವಲ್ಲ. ಹಾಗಾಗಿ ಅವ್ರ ಡ್ಯಾಡಿ ಒಂದು 2 ತಂದಿದ್ರು, ಅವ್ರ ಅಜ್ಜಿ ಒಂದು 3 ಕೊಟ್ಟು ಕಳಿಸಿದ್ರು. ಇದನ್ನ ಅವ್ರ ಮಾಮ, ಇವರೇ ಬರ್ಡೇ ಐತಂದಲ್ಲ ನಮ್ಮ ತಮ್ಮಂದು, ಅವ್ರು ತೊಗೊಂಡು ಬಂದಿದ್ರು. ಅವರಿಗೆಲ್ಲ ಫುಲ್ ಖುಷಿ. ಆ ಬಲೂನ್ ಹಿಡ್ಕೊಂಡು ಎಷ್ಟು ಚಂದ ಆಟ ಆಡತ್ತಿದ್ರಂದು. ನಮ್ಮ ಡಿಂಪು ಅಂತೂ ಇಷ್ಟು ಸ್ಮೈಲ್ ಮಾಡತ್ತಿದ್ಲು ಅಂದ್ರೆ ಅಷ್ಟು ಸ್ಮೈಲ್ ಮಾಡತ್ತಿದ್ಲು. ಸೊ ಅದನ್ನೊಂದಿಟ್ಟು ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತಾ, ಹಂಗಾಗಿ ವಿಡಿಯೋ ಮಾಡ್ಕೊಂಡು. ಆದರೆ ಬಲೂನ್ನ ಕೈಯಾಗ ಕೊಟ್ಟು ಎಲ್ಲಿ ಹೊರಗೆ ಹೋಗ್ಬೇಡ್ರಿ. ಅದು ಬಲೂನ್ ಟಾಪ್ ಬಂದಾಗ ಅದು ಪೀಸ್ ಎಲ್ಲಾದರೂ ಹೋಗ್ಬೋದು, ಯಾವ ಸೈಡಾದರೂ ಸಿಡಿಬೋದು, ಪಾಪುಗೆ ತೊಂದರೆ. ಆದಷ್ಟು ಬಲೂನ್ ಕೊಟ್ಟಾಗ ಸ್ವಲ್ಪ ಮುಂದಿಟ್ಕೊಂಡು ಆಟ ಆಡಿಸ್ರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆಟ ಆಡ್ತಿದ್ರು. ಮನೆಗೆಲ್ಲ ಹೆಂಗೆ ಬೇಕು ಹಂಗೆ ಇಟ್ಬಿಟ್ಟಿವಿ. ಹೆಂಗಂತಂದರೆ ಎಲ್ಲರೂ ಬಂದಾರಲ್ಲ, ಅದು ಒಂದು ಸಾಮಾನು ನಂದು ನೋಡ್ರಿ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ನನಗೆ ಒಂದು ಡ್ರೆಸ್ ಬೇಕಾಗಿರುತ್ತಾ, ಎಲ್ಲನೂ ಕಿತ್ಬಿಡ್ತೀನಿ. ಮತ್ತು ಏನು ಗೊತ್ತೇನು, ಇವಾಗ ಜಾತ್ರೆಗೆ ಹೋಗಾಕ ಇಯರಿಂಗ್ಸ್ ಚೇಂಜ್ ಮಾಡಿದ್ನಿ ಅಂತ ಇಟ್ಕೊ, ವಾಪಸ್ ಗೋಲ್ಡ್ ಇಯರಿಂಗ್ಸ್ ಎಲ್ಲಿಟ್ಟಿರ್ತೀನಿ ಅನ್ನೋದೇ ನೆನಪಿರಲ್ಲ. ಅಷ್ಟು ನೆನಪಿನ ಶಕ್ತಿ ಕಡಿಮೆ ಆಗ್ಬಿಟ್ಟೈತಿ. ಆ ಗೋಲ್ಡ್ ಇಯರಿಂಗ್ಸ್ ಹುಡ್ಕಾಕ ಕಿತ್ತದು, ಒಳ್ಳೆ ಇದನ್ನು ತೆಗೆದಿಡಕ್ಕೆ ಇನ್ನೊಂದು ಕಿತ್ತದು, ಹಿಂಗೆ ಮಾಡೀನಿ. ಮನೆ ತುಂಬ ಹಾರಾಕ್ಬಿಟ್ಟಿದ್ನಿ. ನಮ್ಮ ಮನೆ ನೋಡಂಗಿರಲಿಲ್ಲ. ಇನ್ನು ಸುಮ್ಮನೆ ಹೆಂಗೆ ಬಂದು ಹಬ್ಬದೊಳಗೆಲ್ಲ ಮಡ್ಚ್ಕೊತ ಕುಂತ್ರೆ ಟೈಮ್ ಆಗುತ್ತೆ ಅಂದ್ಕೊಂಡು ಮ್ಯಾನೇಜ್ ಮಾಡಬೇಕಲ್ಲ ಅಂತಂದು ಎಲ್ಲ ಒಂದೊಂದು ಮಾಡೋಕ್ಕೂ ವೇಲ್ ಹಚ್ಚಿಬಿಟ್ಟಿದ್ನಿ. ನಮ್ಮ ಮಮ್ಮಿ ಅದನ್ನ ಅನ್ನತ್ತಿದ್ಲು, ಮಾಡಿಬಿಡ್ತೀವಿ ಅದೊಂದು ಅರ್ಬಿ ಕೊಡು, ಉಷ್ಟ್ರದ್ದು ಅರ್ಬಿ ಬೇರೆ ಬೇರೆ ಇಡ್ತೀವಿ, ಎಲ್ಲ ಹೆಂಗೆ ಕಾಣತ್ತಿರು ನೋಡು, ಎಲ್ಲ ಮನೆ ಯಾಕಾರ ಮಾಡಿ ಹಂಗೆ ಅಂತ ಅಂದ. ಇದು ಇನ್ನು 3ನೇ ದಿನದ್ದು ಜಾತ್ರೆ. ಫಸ್ಟ್ನೇ ದಿನದ್ದು ಅಗ್ನಿ ಪ್ರವೇಶ, ಹಿರಣ್ಣದ ಅಗ್ನಿ ಪ್ರವೇಶ ಐತಂತ ಹೇಳಿದ್ನಲ್ಲ, ಅದು. ನೆಕ್ಸ್ಟ್ ಡೇದ್ದು ನಂದಿಕೋಲು. ಅಲ್ಲಿ ಅವ್ರ ಡ್ಯಾಡಿ ಚಂಪು ಮತ್ತು ಅವ್ರ ಡ್ಯಾಡಿ ನಿಂತಾರ. ಚಂಪು ಅಷ್ಟೇ ಕಾಣ್ತಿರ್ಬೇಕು ನಿಮಗೆ, ಅವ್ರ ಡ್ಯಾಡಿ ಕಾಣವಲ್ರದ್ರೊಳಗೆ. ಸೊ ಮುಂದೆ ಹೋಗಿ ನಿಂತಿದ್ರೆ ಅಲ್ಲೇ ನಂದಿಕೋಲ್ ಹೋಗೋದು. ಸೊ ನಂದಿ ಕೋಲನ್ನ ರೆಡಿ ಮಾಡತ್ತಾರ. ಹೂವು ಎಲ್ಲ ಸುತ್ತಿ
ಅದರಲ್ಲಿ ಏನಂತಂದ್ರೆ ಯಾವ ಹುಡುಗಿರು ನೋಡ್ರಿ ಲಂಗ ದಾವಣಿ ಹಾಕೊಂಡು ನಿಂತ್ಬಿಟ್ಟಿದ್ರು. ಈಗ ಲಂಗ ದಾವಣಿ ಹಾಡು ಬಂದೈತಿ ನಮ್ಮೂರಾಗಂತೂ ಎಲ್ಲರೂ ಲಂಗ ದಾವಣಿ. ಸೊ ಅದಷ್ಟು ನೋಡಿಕೊಂಡು ಮನೆಗೆ ಬಂದು ಇನ್ನು ಅಡುಗೆ ಮಾಡಿದ್ವಿ. ಹೋಳ್ಗೆ ಅಡುಗೆ ಸ್ಪೆಷಲ್ ಅಂದ್ರೆ ಹೋಳ್ಗೆ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಇದು ಥರ್ಡ್ ಡೇದು ಹೊರಗೆ ಹೋಗಿದ್ದು ನಾವು. ಹೆಂಗಂದ್ರೆ ನಾನು ಪಿಂಕು, ಅವರು ಬ್ಲೂ ಹಾಕ್ಕೊಂಡಿದ್ವಿ. ಯಾಕಂದ್ರೆ ಚಂಪು ಡಿಂಪುಗೆ ಪಿಂಕು ಮತ್ತು ಬ್ಲೂ ಡ್ರೆಸ್ ಹಾಕಿದ್ವಿ ನಾವು. ಸೊ ಇದು ಇನ್ನು 4th ಡೇತು. ನಾನು ಅಷ್ಟೂ ಕಂಪ್ಲೀಟಾಗಿ ಮಾಡಿಲ್ಲ. ನನಗೆ ಎಷ್ಟು ಸಾಧ್ಯ ಅಷ್ಟಷ್ಟು ಸ್ವಲ್ಪ ಕ್ಲಿಪ್ ತಗೊಂಡಿನಿ. ಫಸ್ಟ್ ಡೇ ನನ್ನ ಜೊತೆ ಅಮ್ಮ ಇದ್ದರು ಮತ್ತು ತಂಗಿ ಇದ್ದರು, ವಿಡಿಯೋ ಮಾಡಿಕೊಟ್ರು. ನೆಕ್ಸ್ಟು ಸೆಕೆಂಡ್ ಡೇ ಯಾರೂ ಇರಲಿಲ್ಲ ನನ್ನ ಜೊತೆ, ನಾನು ನಮ್ಮ ಹಸ್ಬೆಂಡ್ ಅಷ್ಟೇ ಹೋಗಿದ್ವಿ. ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಥರ್ಡ್ ಡೇ ಇವ್ರು ಬಂದಿದ್ದರು, ಇವರೆಲ್ಲ ಬಂದಿದ್ರಲ್ಲ, ಅವ್ರು ಮಾಡಿಕೊಟ್ರು. ಹಂಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ವಿಡಿಯೋ ಮಾಡ್ಕೊಡತ್ತಿದ್ರು. ನಾವು ಈ ಥರ ರೆಡಿಯಾಗಿದ್ವಿ. ಅಷ್ಟರು ವೈಟ್ ಕಲರು ಟೀ ಶರ್ಟು, ಮೇಲೆ ಲೈಟ್ ಬ್ಲೂ ಕಲರ್ ಜಾಕೆಟು. ಮತ್ತು ನಾವು ಹೆಂಗಂತಂದರೆ ನಾವು 5 ದಿನ ಶಾಪಿಂಗ್ ಹೋಗಿವಿ ಅಂದ್ರೆ 5 ದಿನವೂ ಟ್ವಿನ್ನಿಂಗ್ ಆಗೇ ಹೋಗಿವಿ. ಅಂದರೆ ಜಾತ್ರೆಗೋಸ್ಕರನೇ ಡ್ರೆಸ್ ತೊಗೊಂಡಿಲ್ಲ, ಇವನ್ನೆಲ್ಲ ತೊಗೊಂಡಿಲ್ಲ ನಾವು. ಮೊದಲೇ ಇತ್ತು, ಅದನ್ನ ಇದ್ದಿದ್ದನ್ನ ಮ್ಯಾಚ್ ಮಾಡ್ಕೊಂಡ್ವಿ ನಾವು. ಹಾಗಾಗಿ ಟ್ವಿನ್ನಿಂಗ್ ಆಗೇ ಹೋಗಿದ್ವಿ. ಸೆಕೆಂಡ್ ಆಯ್ತಲ್ಲ, ಅವ್ರು ಬ್ಲೂ ಹಾಕ್ಕೊಂಡಿದ್ರು, ನಾನು ಪಿಂಕ್ ಹಾಕ್ಕೊಂಡಿದ್ನಿ. ಅವರಿಬ್ಬರದು ನಮ್ಮ ಚಂಪು ಡಿಂಪುದು ಡ್ರೆಸ್ ಯಾವ ಥರ ಇತ್ತು ಅಂದ್ರೆ ಪಿಂಕು ಮತ್ತು ಬ್ಲೂ ಎರಡೂ ಕಾಂಬಿನೇಷನ್ ಇತ್ತು. ಅದನ್ನು ಫೋಟೋ ಹಾಕ್ತೀನಿ ನೋಡ್ರಿ ಇವಾಗ. ಹಾಗಾಗಿ ಇಬ್ಬರು ಒಂದೊಂದು ಹಾಕ್ಕೊಂಡಿದ್ವಿ ನಾವು. ಇದು ಥರ್ಡ್ ಡೇ ಇದನ್ನು ಹಾಕ್ಕೊಂಡಿದ್ವಿ ಜಾಕೆಟು. ನಮ್ಮ ಗುಂಡನೂ ಸೇಮು ಟ್ವಿನ್ನಿಂಗ್ ಆಗಿದ್ವು. ಅಷ್ಟರು ಮಾತಾಡ್ಕೊಂಡು ಗುಂಡಾಗ ಹಂಗೆ ಹಾಕ್ಕೊಂಡಾಕಿ, ನಾವು ಅಷ್ಟು ಮಾತಾಡ್ಕೊಂಡು ಹಾಕ್ಕೊಂಡಿದ್ವಿ. ಹಂಗೆ ಒಂದು ಸ್ವಲ್ಪ ಗೋಬಿ ತಿಂದ್ವಿ. ಬರೀ ತಿನ್ನಕ್ಕೆ ಹೋಗಿವಿ, ಗೋಬಿ ಪಾನಿಪುರಿ ಅದು ಇದು ಬರೀ ಅದನ್ನ ತಿನ್ನಕ್ಕೆ ಹೋಗಿ ನೋಡ್ರಿ. ನಾವೇನು ಜಾತ್ರೆಗೆ ಏನು ತೊಗೊಂಡಿಲ್ಲ. ಜಾತ್ರೆಗೆ ಏನು ತೊಗೊಂಡಿವಿ, ಭಾಳ ತೊಗೊಂಡಿಲ್ಲ. ಅದನ್ನೂ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ನಂಗೆ ಲಾಗ್ ಹೆಂಗಂದ್ರೆ ವಿಡಿಯೋ ಮಾಡತ್ತೀನಿ, ಅದಕ್ಕೆ ಎಡಿಟ್ ಮಾಡೋಕೆ ಆಗೋಲ್ದು, ಟೈಮ್ ಸಿಗೋಣವಲ್ದು. ಹಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವರಿಗೆ ಸ್ಲಿಪ್ಪರ್ಸ್ ಬಂದಿದ್ವಾ, ಎಷ್ಟು ಚಂದ ಇದ್ದು. ಅವನು ತೊಗೋಬೇಕನ್ನೋದಿತ್ತು ನಂಗೆ, ಆದ್ರೆ ಅವ್ರಿಗೆ ಕಾಲಿಗೆ ಬರಲೇ ಇಲ್ಲ. ಎಷ್ಟು ಅಂದರೆ ಅವು ಸ್ಲಿಪ್ಪರ್ಸ್ ದೊಡ್ಡ ಆದವು. ಅದಕ್ಕೆ ಅವ್ರು ನಮ್ಮ ಮನೆಯವ್ರು ಬೇಡ ಬಿಡಮ್ಮ, ನೆಕ್ಸ್ಟ್ ಇಯರ್ ಹೆಂಗಿದ್ರು ಸ್ವಲ್ಪ ಹೈಟ್ ಇರ್ತಾರೆ, ಅವತ್ತು ತೊಗೊಂಡ್ರೆ ಆಯಿತು ಅಂದ್ಕೊಂಡ್ರು. ಹಂಗಾಗಿ ಬಿಟ್ವಿ ನಾವು. ಸೊ ಇದು ಪೊಟ್ಯಾಟೊ ರೋಲ್ ಚಿಪ್ಸ್. ಇದು ಅಂತೂ ಎಷ್ಟು ಟೇಸ್ಟ್ ಇತ್ತಂದ್ರೆ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು. ನಾನು ಅಂದ್ಕೊಂಡೆ ಬ್ಯಾಡ್ ಬಿಡ್ರಿ, ನಾನು ಮನೆಯೊಳಗೆ ಮಾಡ್ಕೊಡ್ತೀನಿ ಚಿಪ್ಸ್ ಥರದ್ದು ಅಂತ ಅಂದ್ಕೊಂಡು. ಅಂದ್ರೇನು 50 ರೂಪಾಯಿಗೆ ಒಂದಲ್ಲ, ಸ್ವಲ್ಪ ನಂಗೆ ಕಾಸ್ಟ್ಲಿ ಅನ್ನಿಸ್ತು. ಬಟ್ ಓಕೆ, ನನಗೆ ಟೇಸ್ಟ್ ಮಾಡಿ ನೋಡಿದಾಗ ಗೊತ್ತಾಗಿದ್ದು ಎಷ್ಟು ಟೇಸ್ಟ್ ಇರುತ್ತಾ ಅಂದ್ಕೊಂಡು. ಟೇಸ್ಟ್ ಇತ್ತು, ಫುಲ್ ರಶ್ಶೂ ಇತ್ತು ಜಾಸ್ತಿ. ಮತ್ತು ಒಂದು ಸರಿ ಅಷ್ಟು ನಾವು ಬ್ರೇಕ್ ಡ್ಯಾನ್ಸ್ ಆಡಿದ್ದು, ಹೊಳ್ಳಿ ವಾಪಸ್ ಆಡಲಿಲ್ಲ. ಯಾಕೋ ನಂಗೆ ಅದು ಅಂದರೆ ಭಾಳ ದಿನ ಆದಮೇಲೆ ಆಡಿದ್ನಲ್ಲ, ಒಂದು ಸರಿ ನಂಗೆ ಯಾಕೋ ಜಾಸ್ತಿ ಒಂಥರ ತಲೆ ತಿರುಗ್ದಾಗ ಅನ್ಸಾತ್ತು. ಹಾಗಾಗಿ ನಾನು ಆಡೋಕೆ ಹೋಗಲಿಲ್ಲ. ಅಷ್ಟೇ, ಜಸ್ಟ್ ನೋಡೋದು ಅಷ್ಟೇ ಮಾಡಿದ್ವಿ. ಇದನ್ನು ನಮ್ಮ ಮನೆಯವ್ರು ಮಾಡ್ಕೊಳತ್ತಿದ್ರು ವಿಡಿಯೋ. ಫೈನಲಿ ತೊಗೊಂಡ್ವಿ, ಒಂದು 3 ತೊಗೊಂಡಿದ್ವಿ. ಸೊ ಅಷ್ಟು ಒಂದೊಂದು ತಿನ್ಕೊಂಡು ಬಂದ್ರೆ ಆಯಿತು ಅಂದ್ಕೊಂಡ್ವಿ. ಇನ್ನು ಇವತ್ತಿಂದು ಡೇ ಮುಗೀತು. ನೆಕ್ಸ್ಟ್ ಇನ್ನು ಈ ಥರ ರೆಡಿಯಾಗಿದ್ದೆ ನಾನು. ಲಾಸ್ಟ್ ಡೇ ಇದು ಸಿಂಪಲಾಗಿದ್ದು ನಮ್ಮಮ್ಮ ಕೊಡಿಸಿದ್ರು ಅಂತ ಹೇಳಿದ್ನಲ್ಲ ಮುದೋಳದೊಳಗೆ, ಅದನ್ನು ಹಾಕ್ಕೊಂಡಿದ್ನಿ. ಇವರಿಗೆ ಬ್ಲ್ಯಾಕು ಮತ್ತು ಕ್ರೀಮ್ ಕಲರ್ದು ಮ್ಯಾಚ್ ಮಾಡಿದ್ನಿ. ಪ್ಲಾಜೋ ಪ್ಯಾಂಟ್ ಇತ್ತು, ಅವ್ರ ಅಜ್ಜ ತೊಗೊಂಡು ಬಂದಿದ್ದರು. ನಾವು ಒಂದು ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು, ತೆವಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹೆಚ್ಚು ಮಣಿ ಅದು ಬೇಕಿತ್ತು. ಹಾಗಾಗಿ ತೊಗೋಬೇಕು ಅಂದ್ಕೊಂಡು. ಇವರು ಸ್ವಲ್ಪ ಬ್ಲೂದೊಳಗೆ ರೆಡಿ ಆದರು. ಇವ್ರಿಗೂ ಮ್ಯಾಚಿಂಗ್ ಇತ್ತು, ತೊಗೋಬೇಕಂದ್ವಿ. ಬಟ್ ಅವರು ಬೇಡ ಅಂದರು. ಸೊ ಫೈನಲಾಗಿ ಇಷ್ಟೆಲ್ಲ ನಮ್ಮದು ಜಾತ್ರೆ ಆಯಿತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.